ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಂತಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸಾಮಾನ್ಯವಾಗಿ ಎಲ್ಲರೂ ಇದ್ರ ಬಗ್ಗೆ ಕೇಳಿರ್ತಾರೆ, ಕೆಲವೊಬ್ಬರು ತಿಳ್ಕೊಂಡಿರ್ತಾರೆ. ಹಾಗೆ ಈ ಹತ್ಯಾಕಾಂಡ ನಡೆಯೋದಕ್ಕೆ ಮುಖ್ಯ ಕಾರಣ ಏನು, ಯಾವ ಕಾರಣಕ್ಕೋಸ್ಕರ ಈ ಹತ್ಯೆಯನ್ನು ಮಾಡ್ತಾರೆ, ಈ ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರು, ಹಾಗೂ ಆತ ಕೊನೆಯಲ್ಲಿ ಹೇಗೆ ಸಾಯ್ತಾನೆ ಅನ್ನೋದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಜಲಿಯನ್ ವಾಲಾಬಾಗ್ ಅನ್ನುವಂಥದ್ದು ಒಂದು ಪಂಜಾಬಿನ ಅಮೃತ್ಸರದಲ್ಲಿರುವಂತಹ ಒಂದು ಉದ್ಯಾನವನ. ಈ ಉದ್ಯಾನವನವನ್ನು ರಣಜಿತ್ ಸಿಂಗ್ ಅನ್ನೋರು ನಿರ್ಮಾಣ ಮಾಡಿರ್ತಾರೆ. ಹಾಗೆ 1919ರಲ್ಲಿ ಇಲ್ಲೊಂದು ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನಂತಂದರೆ, ಸೈಫುದ್ದೀನ್ ಕಿತ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವರನ್ನು ಬ್ರಿಟಿಷರು ಬಂಧಿಸಿರ್ತಾರೆ. ಹಾಗೂ ಇದೇ ಸಮಯದಲ್ಲಿ ಜಾರಿಯಲ್ಲಿದ್ದಂತಹ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಈ ರೌಲತ್ ಕಾಯ್ದೆ ಏನು ಹೇಳುತ್ತೆ ಹಾಗೂ ಇವರನ್ನು ಏನಕ್ಕೋಸ್ಕರ ಬಂಧಿಸಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ರೌಲತ್ ಕಾಯ್ದೆಯನ್ನು 1919 ಫೆಬ್ರವರಿ 6ರಂದು ಜಾರಿಗೊಳಿಸ್ತಾರೆ. ಈ ಕಾಯ್ದೆಯನ್ನು ಸಿಡ್ನಿ ರೌಲತ್ ಎಂಬ ವ್ಯಕ್ತಿ ರಚನೆ ಮಾಡಿರ್ತಾನೆ. ಹಾಗೆ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ, ಭಾರತದ ರಾಷ್ಟ್ರೀಯ ಚಳುವಳಿಗಳನ್ನು ಹತ್ತಿಕ್ಕೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಕಾಯ್ದೆಯನ್ನು ಬ್ಲ್ಯಾಕ್ ಆಕ್ಟ್, ಅಂದರೆ ಕಪ್ಪು ಕಾಯ್ದೆ ಅಂತ ಹೇಳಿ ಕರೀತಾರೆ. ಇದನ್ನು ಕೆಲವು ಶಿಫಾರಸುಗಳ ಮೂಲಕ ಜಾರಿ ಕೂಡ ಮಾಡ್ತಾರೆ. ಇದರ ಶಿಫಾರಸು ಏನಂತಂದರೆ, ಈ ರೌಲತ್ ಕಾಯ್ದೆ ಜಾರಿಯಲ್ಲಿದ್ದಂತಹ ಸಂದರ್ಭದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಜನರು ಗುಂಪುಗಳನ್ನು ಸೇರುವಾಗಿರಲಿಲ್ಲ. ಹಾಗೆ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಕಂಡರೆ ಆತನಿಗೆ ಯಾವುದೇ ರೀತಿಯ ಕಾರಣವನ್ನು ಹೇಳದೆ ಬಂಧಿಸಿ 2 ವರ್ಷಗಳ ಕಾಲ ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲ ಶಿಕ್ಷೆಯನ್ನು ವಿಧಿಸಬಹುದಾಗಿರುತ್ತೆ. ಈ ಬಂಧನಕ್ಕೊಳಪಟ್ಟ ವ್ಯಕ್ತಿ ತನ್ನ ಪರವಾಗಿ ಅಪೀಲನ್ನು ಸಲ್ಲಿಸಿ ವಕೀಲರನ್ನು ಹೊಂದುವಂತಿರಲಿಲ್ಲ. ಹಾಗೆ ಸಾರ್ವಜನಿಕ ಸಮಾರಂಭಗಳು ಇವುಗಳನ್ನು ಸೇರುವಾಗಿರಲಿಲ್ಲ ಯಾರು ಕೂಡ. ಹಾಗೆ ರಾಜಕೀಯ ಪ್ರೇರಿತ ಮತ್ತು ಕ್ರಾಂತಿಕಾರಕ ಚಟುವಟಿಕೆಗಳ ಪ್ರೇರಿತ ಪತ್ರಿಕೆ ಮತ್ತು ಕೃತಿಗಳನ್ನು ನಿಷೇಧಪಡಿಸ್ತಾರೆ. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರು 1919 ಏಪ್ರಿಲ್ 6ನೇ ತಾರೀಕನ್ನು ಪ್ರತಿಭಟನಾ ಸಭಾ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ತಮ್ಮ ನಿಷೇಧಿತ ಕೃತಿಗಳಾದಂತಹ ಹಿಂದ್ ಸ್ವರಾಜ್ ಮತ್ತು ಸರ್ವೋದಯ ಎಂಬ ಕೃತಿಗಳನ್ನು ಮಾರಾಟ ಮಾಡ್ತಾರೆ. ಇದರಿಂದ ಬ್ರಿಟಿಷರು ಮಹಾತ್ಮ ಗಾಂಧೀಜಿಯವರನ್ನು ಬಂಧನಕ್ಕೊಳಪಡಿಸ್ತಾರೆ. ಈ ಮಹಾತ್ಮ ಗಾಂಧೀಜಿಯವರನ್ನು ಬಂಧನಕ್ಕೆ ಒಳಪಡಿಸಿದ್ದರಿಂದ ಸತ್ಯಪಾಲ್ ಹಾಗೂ ಸೈಫುದ್ದೀನ್ ಕಿತ್ಲು ಅವರು ಈ ಬಂಧನದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಈ ರೌಲತ್ ಕಾಯ್ದೆಗೋಸ್ಕರ 2 ವ್ಯಕ್ತಿಗಳನ್ನು ಬಿಟ್ಟಿರ್ತಾರೆ. ಯಾರ್ಯಾರಂತಂದರೆ ಮೈಕಲ್ ಮತ್ತು ಜನರಲ್ ಡಯಾರ್. ಈ ಜನರಲ್ ಡಯಾರ್ 1919 ಏಪ್ರಿಲ್ 9ರಂದು ಸೈಫುದ್ದೀನ್ ಕಿತ್ಲು ಮತ್ತು ಸತ್ಯಪಾಲ್ರನ್ನ ಬಂಧನಕ್ಕೊಳಪಡಿಸ್ತಾನೆ. ಇದರ ಪರಿಣಾಮ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಆರಂಭ ಮಾಡ್ತಾರೆ. ಇದರ ನಾಯಕತ್ವವನ್ನು ಲಾಲ್ ಹಂಸರಾಜ್ರವರು ವಹಿಸಿರ್ತಾರೆ. ಮೈಕಲ್ನ ಆದೇಶದ ಮೇರೆಗೆ ಜನರಲ್ ಡಯಾರ್ 150 ಬಂದೂಕುದಾರಿಗಳನ್ನು ಕರೆದೊಯ್ದು ಉದ್ಯಾನವನದ ಒಳಗೆ ಪ್ರವೇಶಿಸ್ತಾನೆ. ಹಾಗೆ ಈ ಉದ್ಯಾನವನದಲ್ಲಿ 5 ದ್ವಾರಗಳಿದ್ದು 4 ದ್ವಾರಗಳು ಮುಚ್ಚಿದ್ದು ಒಂದು ಕಿರಿದಾದ ದ್ವಾರ ತೆರೆದಿರುತ್ತೆ. ಡಯಾರ್ 10 ನಿಮಿಷಗಳ ಕಾಲ ಗುಂಡಿನ ಮಳೆಯನ್ನು ಸುರಿಸ್ತಾರೆ. ಇದರ ಪರಿಣಾಮ ದ್ವಾರ ಕಿರಿದಾದ್ದರಿಂದ ಹೊರಹೋಗಲು ಸಾಧ್ಯವಾಗದೆ 379 ಜನ ಸಾವನ್ನಪ್ತಾರೆ. ಹಾಗೆ 2000ಕ್ಕೂ ಹೆಚ್ಚು ಜನ ಗಾಯಕ್ಕೊಳಗಾಗಿ ಪಕ್ಕದಲ್ಲಿರುವಂತಹ ಬಾವಿಯಲ್ಲಿ 120 ಜನಕ್ಕೂ ಹೆಚ್ಚಿನ ಜನ ಬಿದ್ದು ಸಾವನ್ನಪ್ಪಿರ್ತಾರೆ. ಈ ಕೃತ್ಯವನ್ನು ಎಸಗಿದಂತಹ ಜನರಲ್ ಡಯಾರ್ 1929ರಲ್ಲಿ ಪಾರ್ಶ್ವವಾಯುವಿನಿಂದ ಮರಣ ಹೊಂದ್ತಾನೆ. ಈತ ಮರಣ ಹೊಂದುವ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಹೇಳ್ತಾನೆ. ಅದೇನೆಂದರೆ, ನಾನು ಎಸಗಿದ ಈ ಕೃತ್ಯವನ್ನು ಕೆಲವರು ಸರಿ ಎಂದರೆ ಮತ್ತೆ ಕೆಲವರು ತಪ್ಪೆಂದರು. ಈ ಸರಿ ತಪ್ಪಿನ ನಿರ್ಣಯವನ್ನು ಆ ದೇವರೇ ನಿರ್ಧರಿಸಲಿ ಎಂದು ಪಶ್ಚಾತ್ತಾಪದಿಂದ ಮರಣ ಹೊಂದಿರ್ತಾನೆ. ಈ ಕೃತ್ಯಕ್ಕೆ ನೇರ ಹೊಣೆಯಾದಂತಹ ಮೈಕಲ್ 1940 ಮೇ 13ರಂದು 20 ವರ್ಷಗಳ ಕಾಲ ಕಾದು ಸ್ವತಃ ಹಣವನ್ನು ಸಂಗ್ರಹಿಸಿ ಇಂಗ್ಲೆಂಡಿಗೆ ತೆರಳಿದ ಭಾರತದ ಕ್ರಾಂತಿಕಾರಿಯಾದಂತಹ ಸರ್ದಾರ್ ಉಧಾಮ್ ಸಿಂಗರು ಬ್ರಿಟನ್ನಿನ ಬ್ರಿಕ್ಸ್ಟನ್ ಎಂಬ ಸ್ಥಳದಲ್ಲಿ ಮೈಕಲನಿಗೆ ಬಂದೂಕಿನಿಂದ ಸುಟ್ಟು ಸೇಡು ತೀರಿಸಿಕೊಳ್ತಾರೆ. ಪರಿಣಾಮ ಸರ್ದಾರ್ ಉಧಾಮ್ ಸಿಂಗರಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಹಾಗೆ ಪಕ್ಕದಲ್ಲಿ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ.